ಎಲ್ಲರಿಗೂ ನಮಸ್ಕಾರ. ನಾನಿವತ್ತ ಮಾವಿನ ಹಣ್ಣಿನ ರಸ ಅಥವಾ ಶೇಖರಣೆಯನ್ನು ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನೋ. ಅದಕ್ಕೆ ಬೆಸ್ಟ್ ಅನ್ ಮಾವಿನ ಹಣ್ಣು ತೊಗೊಂಡೈತಿ, ಸೀಸನ್ ಐತಿ. ಅದಕ್ಕೊಂದು ಸ್ವಲ್ಪ ಉಪ್ಪ, ಸಕ್ಕರೆ, ಏಲಕ್ಕಿ ಆಪ್ಷನ್ ಇರ್ತದೆ, ಬೇಕಾದ್ರೆ ಹಾಕೋಬೋದು. ಪುಡಿ ಹಾಕೋತಾರ, ಇಲ್ಲಿಲ್ಲಂದ್ರೆ ಸಕ್ಕರೆ ಹಾಕೋದು, ಉಪ್ಪು ಹಾಕೋದು. ಅದಕ್ಕೆ ನಾನೊಂದು ಸ್ವಲ್ಪ ಸಕ್ಕರೆ ಉಪ್ಪು ಎರಡು ತೊಗೊಂಡೇನಿ. ಇದಕ್ಕೆ ಮಾವಿನ ಹಣ್ಣಿನ ಇದಕ್ಕೆ ಶೇಖರಣೆ ಅಂತಾರೆ ರೀ, ಅದಕ್ಕೆ ಬೆಸ್ಟ್ ಆಗಿರ್ತೈತಿ. ಸೀಸನಲ್ಲಿದು ಇದು ಚಲೋ ಮಾವಿನ ಹಣ್ಣು ತೊಗೊಂಡು, ಜವಾರಿ ಹಣ್ಣು ಅಂತಾರಂಥವು. ಇದನ್ನು ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ನಾನು. ಇದೇನು ಶೇಖರಣೆ ಮಾಡೋದು ಹಿಂಗತ್ತ ಅಂಥೇಳಿ ಅದೇನಿಲ್ಲ, ಅದರ ಸೀಸನ್ ಐತೆ ಅಂಥೇಳಿ ನಾವೊಂದು ಇದನ್ನೊಂದು ಮಾಡಿ ತೋರಿಸ್ಬೇಕಂಥೇಳಿ ಹೇಳಾಕ್ತಾನೆ. ಇದನ್ನ ಸ್ವಚ್ಛಂಗೆ ತೊಳಿಬೇಕ್ರಿ. ಈಗಾಗಲೇ ತೊಳೆದು ತೊಗೊಂಡೈತಿ, ನಾವು ಆದ್ರೂ ನೀರಾಗಿ ಇಟ್ಕೊಳಕ್ತಾನೆ ಅವನ್ನ. ಹೀಗೆಲ್ಲ ನೋಡಿ ಚಲೋನು ಯಾವ ರೀತಿ ಅವ್ನು ತೊಗೊಂಡು ನೀರಾಗಿ ಇಟ್ಕೋಬೇಕು ಅವನ್ನ. ನೋಡಿ, ಇದು ಎಲ್ಲ ನೀರು ಹಾಕಿ ಈಗ ತೊಳೆದಂತೆ. ಈಗ ಇನ್ನೂ ಆದರೂ ಇದ್ರೊಳಗೆ ನೀರಾಗಿ ಇಟ್ಕೊಂಡ್ರೆ ಅದನ್ನ ಮೆತ್ತಗೆ ಮಾಡ್ಕೋಬೇಕಾಕತಿ. ಈ ಥರ ಎಲ್ಲ ಬಿರುಸಿದ್ದನ್ನು ಅಲ್ಲೇ ಹಿಂಗೆ ಮೆತ್ತಗೆ ಮಾಡ್ಕೋಬೇಕು ಅದನ್ನು, ಹಣ್ಣನ್ನು. ಇದೆಲ್ಲ ನೋಡಿ, ಈ ಥರ ಮೆತ್ತಗೆ ಮಾಡ್ಕೋಬೇಕು. ಮೆತ್ತಗೆ ಮಾಡ್ಕೊಂಡು ಅದನ್ನ ತೊಳಿತಾ ಇರಬೇಕು. ತೊಳೆದ ಬುಟ್ಟಿ ಒಳಗೆ ಹಾಕಾಕತ್ತಾನೆ ನಾನು. ಅದನ್ನು ನೀರಲ್ಲೇ ಇಡ್ಬೇಕು. ಅದನ್ನ ನೀರಲ್ಲೇ ಫಸ್ಟ್ ಇಟ್ಟಿದ್ದೀವಿ ಅಂದ್ರೂ ಅದು ಚೆನ್ನಾಗಿ ಬರ್ತೈತಿ. ಅದಕ್ಕಿಂತ ಈ ಥರ ಮೆತ್ತಗೆ ಮಾಡ್ಕೊಳಕ್ತಾನೆ. ಈ ಥರ ಆಗ್ಬೇಕದು. ಇದು ಹಣ್ಣು ಬಿರುಸಿರ್ತತಿ, ಅದನ್ನು ಮೆತ್ತಗೆ ಮಾಡ್ಕೋಬೇಕು. ಚಲೋ ಇದ್ದಿದ್ದು ಹಣ್ಣು ನೋಡಿ ತೊಗೋಬೇಕು ಆದಷ್ಟು, ಅಂದ್ರೆ ಅದು ಒಳಗಡೆ ಏನೂ ಆಗಿರೋದಿಲ್ಲ, ಬೆಸ್ಟ್ ಆಗ್ತತಿ. ಇದು ನೋಡಿ, ಒಳಗಡೆ ಏನೂ ಆಗ್ಲಾರ್ದು ಹಣ್ಣನ್ನು ತೊಗೊಳಕ್ತಾನೆ. ಇದು ಬೆಸ್ಟ್ ಆಗಿರೋ ಹಣ್ಣನ್ನು ಈ ಥರ ಮೆತ್ತಗೆ ಮಾಡ್ಕೋಬೇಕು. ಇದು ಸೀಸನ್ದಾಗ ತಿನ್ನೋಕೆ ಭಾಳ ಟೇಸ್ಟ್ ಇರ್ತೈತಿ. ಹಂಗೂ ಕುಡಿಬೋದು. ಇದರ ಚಪಾತಿ ಜೊತೆ, ಹೋಳಿಗೆ ಜೊತೆನೂ ತಿಂತಿರ್ತಾರೋ. ಅದಕ್ಕೆ ಈ ಸೀಸನ್ದಾಗ ಮಾಡಕ್ಕಂತೇಳಿ ನಾನು ಚಲೋ ಮಾವಿನ ಹಣ್ಣು, ಜವಾರಿ ಮಾವಿನ ಹಣ್ಣನ್ನು ಶೇಖರಣೆಯನ್ನು ಮಾಡಿ ತೋರ್ಸಾಕತ್ತಾನೆ ಈಗ. ನೋಡಿ, ಈ ಥರ ಹಣ್ಣನ್ನು ಮೊದಲು ಮೆತ್ತಗೆ ಮಾಡ್ಕೋಬೇಕು. ಇದನ್ನು ಮೆತ್ತಗೆ ಮಾಡ್ಕೊಂಡಿದ್ದರಿಂದ ಶೇಖರಣೆ ಭಾರಿ ಈಸಿ ಆಗ್ತದೆ. ಈಗ ಇನ್ನೊಂದು ಎರಡು ಹಾಕ್ಕೊಂಡು ನಾನು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಇಲ್ಲಿ ತುಂಬ ಬರ್ತೈತಲ್ರಿ, ಅಲ್ಲಿ ತನಕನೂ ಅದು ಮೆತ್ತಗೆ ಆಗ್ಬೇಕಾದ್ರೆ ಫುಲ್ ಇಡೀ ಕಾಯೆಲ್ಲ ಮೆತ್ತಗಾಗ್ಬೇಕಾದ್ರೆ, ಅಂದ್ರೆ ಅದ್ರದ್ದು ಒಳಗಡೆ ರಸ ಚೆನ್ನಾಗಿ ಆಗ್ತದೆ. ನೋಡಿ, ಈಗ ಮೆತ್ತಗೆ ಮಾಡಿಟ್ಟದನ್ನ ಈ ಥರ ಮೆತ್ತಗೆ ಮಾಡ್ಕೋಬೇಕು. ನೋಡಿ, ಕೈಯಲ್ಲೇ ಮಾಡ್ಕೋಬೇಕು ಬೆರೆಸಿದ್ದನ್ನು. ಎಲ್ಲ ಕಡೆ ಮೆತ್ತಗೆ ಮಾಡ್ಕೊಂಡ್ರೆ ನೀವೇನು ಇದಕ್ಕೆ ಹಾಕೋದು ಬೇಡ, ನನ್ನ ಭಾರಿ ಚಂದ ಬಂದುಬಿಡ್ತದೆ ಅದು. ಈಗ ನೋಡೋದನ್ನು ಹೆಂಗೆ ಮಾಡೋದನ್ನು ಮಾಡಿ ತೋರಿಸ್ನು ನಾನು. ಇದು ತುಂಬೆಲ್ಲ ಚೆನ್ನಾಗಿ ತಗೋಬೇಕನ್ನು. ತುಂಬ ತಗೊಂಡಿಂದ ಈ ಥರ ಬಂದುಬಿಡ್ತದೆ ಒಳಗಿಂದ. ಇದೆಲ್ಲ ಪೂರ್ತಿಯಾಗಿ ಹಿಂಡೆ, ಸಿಪ್ಪೆನ ಹಿಂಡೆ ತಗೊಂಬಿಡ್ಬೇಕು. ತಗೊಂಡಿಂದ ಅದೇನು ಸಿಪ್ಪೆ ಒಳಗಿಂದ ಇದ್ರೊಳಗಿಂದೆಲ್ಲ ಈ ಥರ ತಗೋಬೇಕು. ಬೀಜ ಒಳಗಿಂದ ಬೀಜ ತೆಗೆದ್ಬಿಡು. ಚಿಪ್ ಇರ್ತೈತಲ್ಲ ಅದನ್ನ ತಗೊಂಬಿಡ್ತು. ಇನ್ನೊಂಚೂರು ತುಂಬ ಬಿಡಿಸಿದ ಕೂಡಲೇ ಭಾರಿ ಬೆಸ್ಟ್ ಆಗಿರ್ತೈತಿ. ಇದನ್ನು ನಮ್ಮ ಚಾನಲಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ. ನೋಡಿರಿ, ಈಗ ಮಾವಿನ ಹಣ್ಣಿನ ಸೀಸನ್ ಐತತಿ, ಮಾಡಿ ತೋರ್ಸಾಕ್ತಾನೆ. ಇದು ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಇದಕ್ಕೆ ಹಂಗೂ ತಿನ್ಬೋದು, ಟೇಸ್ಟಿಯಾಗಿ ಹಣ್ಣಿದ್ರೆ. ಇಲ್ಲಿಲ್ಲಂದ್ರೆ ಉಪ್ಪ ಸಕ್ಕರೆ ಹಾಕ್ಕೊಂಡು, ಏಲಕ್ಕಿ ಪುಡಿ ಹಾಕ್ಕೊಂಡು ತಿನ್ಬೋದು. ಇದನ್ನು ನೋಡು ಹೆಂಗೆ ಎಷ್ಟು ಈಜಿ ಬರ್ತೈತಿ ಹಿಂಗೆಲ್ಲ ಮಾಡೋದ್ರಿಂದ. ಟೇಸ್ಟಿಯಾಗಿರೋ ಹಣ್ಣು ತೊಗೊಂಡು ನೀವು ಎಲ್ಲ ಮಾಡಿ ಈ ಸೀಸನ್ನಲ್ಲೇ ಎಂಜಾಯ್ ಮಾಡಿರಿ. ಮಾವಿನ ಹಣ್ಣಿನ ಸೀಸನ್ ಹೋದ್ರೆ ಮತ್ತು ಮಾವಿನ ಹಣ್ಣು ಸಿಗೋದಿಲ್ಲ. ಅದಕ್ಕೆ ಟೇಸ್ಟಿಯಾದ ಈ ಶೇಖರಣೆನ ನೀವು ಈ ಥರ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿರಿ. ನೋಡಿ, ಇದೆಲ್ಲ ಪೂರ್ತಿ ಬಂದುಬಿಡ್ತೈತಿ, ಈಸಿಯಾಗಿ ಆಗಿಬಿಡ್ತೈತಿ. ಈಗ ಈ ಥರ ಆಗೈತೆ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳಕ್ತೈತಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕ್ತೈತಿ. ಸಕ್ಕರೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ, ಅಥವಾ ಹಾಗೆ ಇಟ್ಕೊಂಡ್ರು ಸಕ್ಕರೆ ಆಮೇಲೆ ಹಾಕೋಬೋದು, ನಿಮ್ಗೆ ಎಷ್ಟು ಬೇಕಷ್ಟ. ಈಗ ನಾ ಎಲ್ಲ ರೆಡಿ ಮಾಡಿ ಇಟ್ಬಿಡಾಕ್ತಾನೆ. ಇದು ಟೇಸ್ಟಿಯಾಗಿರೋವಂಥದ್ದು ಒಂದು ರಸ ಅಥವಾ ಶೇಖರಣೆ ಅಂತಾರೆ, ಮಾವಿನ ಹಣ್ಣಿನ ರಸ. ಬೆಸ್ಟ್ ಆಗಿರ್ತೈತಿ. ಇದು ಎಲ್ಲ ಕರಗಿಸಿ ಇದು ಮಾಡಿ ಈ ಥರ ಎಲ್ಲ ಬೆಸ್ಟ್ ಆಗೈತೆ ನೋಡಿರಿ. ಇದಕ್ಕೆ ಹಾಕಿ ತೋರಿಸ್ತೀನಿ ನಾನು. ಈಗ ಮಾವಿನ ಹಣ್ಣಿನ ಒಂದು ಶೇಖರಣೆದು ಅದ್ರದ್ದು ಒಂದು ಟೇಸ್ಟೇ ಬೇರೆ ಇರ್ತೈತಿ. ಅದನ್ನು ನಾವು ಈ ಥರ ಮಾಡಿ ಇಟ್ಕೊಂಡು ಹಂಗೂ ಕುಡಿಬೋದ್ರಿ. ಮತ್ತು ಅದ್ರ ಜೊತೆ ಹೋಳ್ಗೆ ತೊಗೋಬೋದು, ಅಥವಾ ತುಪ್ಪ, ಹೋಳ್ಗೆ ಮತ್ತು ಕೋಸಂಬರಿ, ಬದ್ನೆಕಾಯಿ, ಉಪ್ಪಿನಕಾಯಿ, ಅವೆಲ್ಲ ಸಂಡ್ಗೆ, ಹಪ್ಪಳ ಎಲ್ಲದ್ರ ಜೊತೆ ಮಾವಿನ ಹಣ್ಣಿನ ರಸಕ್ಕೆ ಒಂಚೂರು ಹೋಳಿಗೆಯನ್ನು ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಬರ್ತೈತಿ. ನಾನೀಗ ಹೆಂಗೆ ಅನ್ನೋದನ್ನು ಅದನ್ನ ತೋರಿಸ್ಕೊಡ್ತೀನಿ. ತುಪ್ಪ ಹಾಕೊಳ್ಳೋರು ಹಾಕೋತಾರೋ, ಹಾಕೊಳ್ಳಿಲ್ಲ ಅಂದ್ರೆ ಅದನ್ನು ಒಂಚೂರು ಹೋಳಿಗೆ ಹಚ್ಕೊಂಡು
ಹಿಂಗೆ ಮಾವಿನ ಹಣ್ಣಿನ ರಸದ ಜೊತೆ ಟೇಸ್ಟಿ ಮಾಡ್ಕೊಂಡು ಈ ಸೀಸನ್ನಲ್ಲಿ ನೀವು ಎಲ್ಲರೂ ಊಟ ಮಾಡಿರಿ.